ಇನ್ನು ಬಿಹಾರ ಮತ ಯುದ್ಧದಲ್ಲಿ ಎನ್ಡಿಎ ದಿಗ್ವಿಜಯ ಸಾಧಿಸುವತ್ತ ದಾಪುಗಾಲಿಡ್ತಾ ಇದೆ. 200ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆ ಟ್ರೆಂಡ್ ಅನ್ನು ನೀವು ಗಮನಿಸಬಹುದು. ಪ್ರತಿ ಕ್ಷಣ ಟ್ರೆಂಡ್ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಬಿಜೆಪಿಯ ಕ್ಷೇತ್ರಗಳು 91 ಕ್ಷೇತ್ರಗಳಲ್ಲಿ ಬಿಜೆಪಿಯ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗೆ 81 ಕ್ಷೇತ್ರಗಳಲ್ಲಿ ಜೆಡಿಯು ಮುನ್ನಡೆ ಸಾಧಿಸಿದೆ. ಇನ್ನು ಎಲ್ಜೆಪಿ ಸ್ಪರ್ಧೆ ಮಾಡಿರೋದೇ 28 ಕ್ಷೇತ್ರ. ಆ 28 ಕ್ಷೇತ್ರದಲ್ಲಿ 22 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. 20 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎಲ್ಜೆಪಿ. ಇನ್ನು HM 4, RLM 4 ಈ ಮ್ಯಾಥಮೆಟಿಕ್ಸ್ ಅನ್ನ ನೀವು ನೋಡಿದ್ರೆ ಒಂದಂತೂ ಬಹಳ ಸ್ಪಷ್ಟ. ಈ ಸೀಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲೂ ಕೂಡ ಎನ್ಡಿಎ ಎಡವಿಲ್ಲ ಅಂತ. ಕೆಲವೊಂದಷ್ಟು ಹೈಡ್ರಾಮಾಗಳು ನಡೀತಾ ಇತ್ತು ಸೀಟ್ ಹಂಚಿಕೆ ವಿಚಾರದಲ್ಲಿ. ಬಿಜೆಪಿಯ ಕ್ಯಾಂಡಿಡೇಟ್ ಸೀಟ್ ಸಿಗ್ಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇವೆಲ್ಲ ಏನಾದರೂ ರಿಸಲ್ಟ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಆಗ್ಬಿಡುತ್ತಾ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಬಟ್ ಇಲ್ಲ, ಆ ರೀತಿಯಾಗಿ ಏನೂ ಆಗಿಲ್ಲ. ಬಹಳ ಬುದ್ಧಿವಂತಿಕೆಯಿಂದ ಸೀಟ್ ಹಂಚಿಕೆ ಕೆಲಸ ಆಗಿದೆ. ಅದರ ರಿಸಲ್ಟ್ ಅನ್ನ ನಾವಿವತ್ತು ನೋಡ್ತಾ ಇದ್ದೀವಿ. 28 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವಂತಹ ಎಲ್ಜೆಪಿ 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇನ್ನು ಬಿಜೆಪಿ 91 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಜೆಡಿಯು 81 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಹಾಗೆ ಇನ್ನೆರಡು ಮಹಾಗಠಬಂಧನಲ್ಲಿರುವಂತಹ ಇನ್ನೆರಡು ಚಿಕ್ಕ ಪುಟ್ಟ ಪಾರ್ಟಿ, ಸ್ಥಳೀಯ ಪಾರ್ಟಿ ಅಂತ ಏನ್ ಹೇಳ್ತೀವಿ, ಅವುಗಳು ಕೂಡ 4 ಅಂಕಿಯಲ್ಲಿದೆ. 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅದನ್ನ ಹೇಗೆ ನಾವು ಕಂಪೇರ್ ಮಾಡಬಹುದು? ಇಲ್ಲಿಯ ರಾಷ್ಟ್ರೀಯ ಪಕ್ಷಗಳು ಕೂಡ ಅಷ್ಟೊಂದು ನಂಬರ್ಸ್ಗೆ ಏರಿಲ್ಲ. ಎಲ್ಜೆಪಿ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ನೀವು ಗಮನಿಸ್ತಾ ಇದ್ದೀರಿ. 4 ಕ್ಷೇತ್ರಗಳಲ್ಲಷ್ಟೇ ಮುನ್ನಡೆಯನ್ನ ಸಾಧಿಸಿದೆ. ನಂಬರ್ ಎಷ್ಟೆಷ್ಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪೈಪೋಟಿಗಿಳಿದಿತ್ತು ಅದನ್ನ ನೋಡಿದಾಗ ತೀರಾ 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 ಕಡಿಮೆ. ಯಾವ ಎಕ್ಸಿಟ್ ಪೋಲ್ ಕೂಡ ಈ ರೀತಿಯಾದಂತಹ ರಿಸಲ್ಟ್ ಅನ್ನ ಕೊಟ್ಟಿರಲಿಲ್ಲ. ಹೀಗೂ ಆಗಬಹುದು, ಈ ರೀತಿಯಾದಂತಹ ಮುನ್ನಡೆಯನ್ನ ಸಾಧಿಸಬಹುದು ಎನ್ಡಿಎ ಅನ್ನೋದಾಗಿ. ಆಫ್ ಕೋರ್ಸ್ ಗೆಲುವಿನ ದಡ ತಲುಪುತ್ತೆ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಕೂಡ ಇತ್ತು. ಎಲ್ಲಾ ಎಕ್ಸಿಟ್ ಪೋಲ್ಗಳು ಅದೇ ರಿಸಲ್ಟ್ ಅನ್ನ ಕೊಟ್ಟಿತ್ತು. ಬಟ್ ಎಂಜಿಬಿ ಈ ರೀತಿಯಾದಂತಹ ಮರ್ಮಾಘಾತ ಅನುಭವಿಸುತ್ತೆ ಅನ್ನೋದು ಯಾವ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ನಿಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಕಾಂಗ್ರೆಸ್ನ ನಂಬರ್ ಅನ್ನ ಒಮ್ಮೆ ಗಮನಿಸಿ, 4ರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಜೊತೆಗೆ ಆರ್ಜೆಡಿ 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇವರು ಘೋಷಣೆ ಮಾಡಿರುವಂತಹ ಕೆಲವೊಂದು ಯೋಜನೆಗಳು ಇವುಗಳೇ ಇವರಿಗೆ ಮುಳುವಾಯ್ತಾ, ರಿಯಲಿಸ್ಟಿಕ್ ಆಗಿ ಇರಲಿಲ್ಲ ಅನ್ನುವಂತ ಕೆಲವೊಂದು ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದೆ ಬಿಹಾರದಲ್ಲಿ. ಅದು ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗಾಗಿರ್ಬೋದು, ಕೆಲವೊಂದು ಘೋಷಣೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬ್ಯಾಕ್ ಫೈರ್ ಆಯ್ತು ಎಂಜಿಬಿಗೆ ಅಂತ.